ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ. ದಯವಿಟ್ಟು ಏನೇನೋ ಯೋಚನೆ ಮಾಡಬೇಡಿ. ಮೊದಲು ಆಪರೇಷನ್ ಆಗಲಿ, ಎಲ್ಲ ಸರಿ ಹೋಗುತ್ತೆ ಸರ್. ಇಲ್ಲ ವಿಕ್ರಾಂತ್, ಆಪರೇಷನ್ ಆದಮೇಲೆ ನಾನು ಬದುಕ್ತೀನಿ ಅನ್ನೋ ವಿಶ್ವಾಸ ನನಗಿಲ್ಲ. ಒಂದು ಮಾತು ಕೊಡು ವಿಕ್ರಾಂತ್, ನನ್ನ ಮಗಳು ಜವಾಬ್ದಾರಿನ ನೀನೇ ಸಂಪೂರ್ಣ ತಗೋತೀನಿ ಅಂತ. ಸರ್, ಆಪರೇಷನ್ಗೆ ತುಂಬ ಟೈಮ್ ಆಗ್ತಿದೆ. ಹೀಗೆ ಬಿಟ್ಟರೆ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗ್ತದೆ ಸರ್. ಮಾತು ಕೊಡು ವಿಕ್ರಾಂತ್, ನನ್ನ ಮಗಳು ಜವಾಬ್ದಾರಿ ಸಂಪೂರ್ಣ ನೀನೇ ತಗೋಬೇಕು ಪ್ಲೀಸ್. ಸರ್, ಸ್ಪಂದನ ಜವಾಬ್ದಾರಿ ನಮ್ಮದು. ಇದು ವಿಕ್ರಾಂತ್ ಕೊಡ್ತಿರೋ ಮಾತು. ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಪ್ಲೀಸ್. ರಾಮಣ್ಣನ್ಗೇನು ಆಗಲ್ಲ. ಏನಾಗಲ್ಲ, ಎಲ್ಲ ನಡೀರಿ. ಲೇ ಮಗನೇ, ಎಲ್ಲಾದ್ರೂ ಹೋಗೋವಾಗ ಹೆಣ ಅಡ್ಡ ಬಂದ್ರೆ ಅದೃಷ್ಟ ಅಂತ ಕಣೋ. ಪಾಪ, ತುಂಬಾ ಒಳ್ಳೆ ಮನುಷ್ಯ. ನಮಸ್ಕಾರ ಮಾಡ್ಕೊಳ್ಳೋ, ನಮಸ್ಕಾರ ಮಾಡೋ. ಸ್ಪಂದನ, ಬೇಡ ಸರ್. ಏನಪ್ಪ ASP ರಾಮಚಂದ್ರ ಹೋಗ್ಬಿಟ್ಟಲ್ಲಪ್ಪ. ಏನ್ ಗುರಾಯಿಸ್ತಾ ಇದೀಯಾ? ನಿನ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ನನ್ನನ್ನೇ ಒಳಗ್ ಕಳಿಸಿದ್ದೆ ಅಲ್ವಾ? ಈಗ ನೋಡು, ಆರಾಮಾಗೆ ಪೇರೋಲ್ ಮೇಲೆ ಬಂದಿದ್ದೀನಿ. ನನ್ನ ಮಗನ ಒಳಗ್ ಕಳಿಸ್ತೀಯ ಅಲ್ವಾ? ಕಳಿಸು, ಅವನು ಬೇಲ್ ಕೊಟ್ಟು ಆರಾಮಾಗಿ ಬಿಡಿಸ್ಕೊಂಡ್ಬರ್ತೀನಿ. ಭವಾನಿ ಶಂಕರ್ಗೆ ಬೇಲು, ASP ಫೇಲು. ನಿನ್ನ ಮಗ ಪೊಲೀಸ್ ಕಸ್ಟಡಿಲಿದ್ದಾನೆ ಅಂತ ಖುಷಿ ಪಡು. ಇಲ್ಲ ಅಂದಿದ್ರೆ ಯೂನಿಫಾರ್ಮ್ ಮೇಲೆ ಆಣೆ. ನನ್ನ ಗುರು ರಾಮ್ ಸರ್ ಸಾವಿಗೆ ಈ ಕ್ಷಣನೇ ಪ್ರತೀಕಾರ ತೀರಿಸ್ಕೊಳ್ತಾ ಇತ್ತು.
ನಿನ್ನ ಮಗ ಇಬ್ಬರೂ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಯಾರು? ನೀನು ನಮ್ಮನ್ನ ಜೈಲಿಗೆ ಕಳಿಸ್ತೀಯ? ನೀನೀಗಿರೋದು ಟೆಂಪರರಿ ಪೋಸ್ಟಿಂಗು ರಾಜ. ಇನ್ನು 2 ದಿನದಲ್ಲಿ ನೀನು ನನ್ನ ಗೋಕರ್ಣ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಯಾಕೆ ಇನ್ನೂ ಆರ್ಡರ್ಸ್ ಬಂದಿಲ್ವಾ? ನನ್ನ ಪೋಸ್ಟಿಂಗ್ ಮೈಸೂರಲ್ಲಾಗುತ್ತೋ ಬೆಂಗಳೂರಲ್ಲಾಗುತ್ತೋ, ಆದರೆ ನೀನು ಎದುರಾಕೊಂಡಿರೋದು ಕರ್ನಾಟಕ ಪೊಲೀಸ್. ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿನ ಕೊಂದಿರೋದಕ್ಕೆ ನನ್ನ ಡಿಪಾರ್ಟ್ಮೆಂಟ್ ಉತ್ತರ ಕೊಟ್ಟೇ ಕೊಡುತ್ತೆ.